ಸೈಟಿಗೆ ಹೋಗೋದಿಲ್ಲ ಅಟೆಂಡ್ ಮಾಡ್ತೀನಿ ಇಲ್ಲಿ ರಾಜಗೌಡರಿಗೆ ಪರಿಸ್ಥಿತಿ ಹೇಗೆ ಎಲ್ಲ 2 ಮತಕ್ಷೇತ್ರ ಏನಪ್ಪ ಈಗ ಈ ಪರ ಯಾಕೆ ನೌಕರಿ ಮಾಡ್ತೀರಿ ಬೇರೆ ಬೇರೆ ವಿಸಿಟ್ ಮಾಡಿಲ್ಲ ಹಳ್ಳಿ ನೋಡಿಲ್ಲ ಅಂದ್ರೆ ಏನು ಎಲ್ಲರ ಸ್ಕೀಮ್ ನೀವು ಡಿಸೈನ್ ಮೇಲೆ ಹಾಕಿರ್ತೀರಿ ಡಿಸೈನ್ ಆಲೋಚನೆ ಮಾಡ್ಯಾರ ಸ್ಕೀಮ್ ಪ್ರತಿಯೊಂದು ಹಳ್ಳಿಗೆ ಒಳ್ಳೆ ಕುಡಿ ನೀರು ಜನರಿಗೆ ಸಿಗ್ಬೇಕಂತ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ನಾಟ್ ಇಂಟ್ರೆಸ್ಟೆಡ್ ಇಲ್ಲಿ ಈಗ ಈಗ ಒಂದು ರೆಸಲ್ಯೂಷನ್ ಮಾಡ್ರಿ ಇವ್ರು ರಿಲೀವ್ ಒಬ್ಬರು ನಾಟಕ ಹಚ್ಚಿದೆ ಏನಂದ್ರೆ ಹೇಳ್ಕೊಟ್ಟದಾಗ ಸರ ಎಕ್ಸಿಕ್ಯೂಟಿವ್ ಒಂದ್ ದಿವಸ ಸೈಟಿಗೆ ಬಂದಿದೆ ಅವ್ರು ಕಾಂಟ್ರಾಕ್ಟರ್ಗಳ ಮೇಲೆ ಬಿಟ್ಬಿಡುವ ಇಲ್ಲೈತೆ ಮತ್ತೆ 1 year ಟೈಮ್ ಎಕ್ಸ್ಟೆನ್ಷನ್ ಅಂತ ಹೇಳಿ ಟೈಮ್ ಎಕ್ಸ್ಟೆನ್ಷನ್ ರಿಸರ್ವ್ ಕೊಡ್ರಿ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಾರಿಲ್ಲ ಕೊಡ್ರಿ ಸಾಗರ್ ಕೊಡ್ರಿ ಅದು ಕೊಟ್ಟಾರ ಕೊಟ್ಟು ಸಬ್ಮಿಟ್ ಮಾಡಿ ನೀವು ಅಲ್ರಿ ವಿಸಿಟ್ ಮಾಡಕ್ಕಾಗಲ್ಲ ಈಗ ಬೇರೆ ಕೆಲಸ ಆ ಪ್ರಾಜೆಕ್ಟ್ ಮಾಡಿರ್ತಾರೆ 1,000 ಕೋಟಿ ಪ್ರಾಜೆಕ್ಟ್ಸ್ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಸಿಟ್ ಮಾಡಕ್ಕಾಗಲ್ಲ ವಿಷಯ ನೋಡೋ ವಿಷಯ ವಿಲ್ ಟೇಕ್ ಆಕ್ಷನ್ ಇನ್ ದಿಸ್ ಬೇರೆ ಏನ್ ಕೆಲಸ ಮಾಡ್ತೀರಿ ನೀವು ಸೈಟಿಗೆ ವಿಷಯ ಕೊಡಕ್ಕಾಗತ್ತ ಇಲ್ಲಿ ಮತ್ತೆ ಎಕ್ಸ್ಟೆನ್ಷನ್ ಹೇಳ್ತೀರಿ ಸರ್ ಇದು ಡಿಸರ್ವ್ ಟು ಬಿ ಹಿಯರ್ ದಿಸ್ ಇಸ್ ಡ್ರಿಂಕಿಂಗ್ ವಾಟರ್ ವಿಚಾರದಾಗ ಈ ತರ ಇದು ಹೋಗ್ಬೇಕಾಗಿಲ್ಲ ಕೆಲಸ ಮಾಡಾಗ ಯಾಕಪ್ಪ ಏನಂತಂದ್ರೆ ಬಾಡ ಬನ್ನಿ ನಮ್ಮ ಜಿಲ್ಲೆ ಬಾಡ ನಡಿ ಜಾಗ ಖಾಲಿ ಮಾಡಿ ಇದು ಮಾಡ್ತಾರೆ ರೆಸಲ್ಯೂಷನ್ ಪಾಸ್ ಮಾಡಿ ಸರ್ ಸಬ್ಜೆಕ್ಟ್ ಇಸ್ ವೆರಿ ಬ್ಯಾಡ್ AW ಸರ್ AW ಯಾರು ಬ್ಯಾಗಪ್ಪ ಬ್ಯಾಲೆ ಗ್ರೂಪ್ ಕೊಡ್ತಾನೆ ಮುಂದಕ್ಕೆ ಅಲ್ಲ ಅದು ಇದುವರೆ ಅವ್ರನ್ನ ವಾರಂಟಿ ಮಾಡಬೇಕಲ್ಲ ಅವತ್ತ ಇವನು ಇಲ್ಲ ಅದೂ ಇಲ್ಲ ಆ ಕಡೆ ಇಲ್ಲ ಈ ಕಡೆ ತರ್ತೀವಿ ವಿಸಿಟ್ ಮಾಡಿಪ್ಪ ಯಾವ ಸೈಟ್ ಮಾಡಿದ್ವಿ ಡೈಲಿ ಯಾವ ಡೈಲಿ ಕನ್ನಡ ಒಂದೇ ಹೇಳ್ಬಿಡ್ರಿ ಇಲ್ಲ ಕನ್ನಡಿತ 5 ವರ್ಷ ಕನ್ನಡ ಅಧ್ಯಕ್ಷ ಬಂದಾರ ಅದು ಆ ಕಾಂಟ್ರಾಕ್ಟರ್ ಅವರಿಗೆ ಏನು ಕರ್ನಾಟಕ ಇದು ಬರ್ತಾ ಇದ್ದಾರೆ ಉಳಿಸಿದ್ದು ಬೇರೆ ನಾನು ಜಲದಾರಿ ಹೋಗ್ತೀನಿ ಎಲ್ಲಿ ಹೋಗುದು ಸರ್ ಸೈಟಿಗೆ ಹೋಗ್ತೀನಿ ಸರ್ ಸೈಟ್ ಬಿಟ್ಟು ಬರ್ತೀನಿ ಯಾವ ಹೋಗಿದ್ದೀವಿ ಸರ್ ನಿನ್ನೆ ಹೋಗ್ತೀನಿ ಸರ್ ಡೈಲಿ ಹೋಗ್ತೀನಿ ಸರ್ ಡೈಲಿ ಹೋಗ್ತೀನಿ ಯಾವ್ದು ಅಧ್ಯಕ್ಷರು ಮಾತಾಡ್ರಿ ಸಾಹೇಬ್ರೆ ನಾವು 7/3/2022 ಬರ್ರಿ ಜೆಜೆಎಂ ವರ್ಕ್ ಕಂಪ್ಲೀಟ್ ಆಗಿದೆ. ಸರಿ ನಾವು ಎಷ್ಟು ಸಲ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಈ ಸಾಹೇಬ್ರಿಗಂತೂ ಎಲ್ಲ ಇಡೀ ಗ್ರಾಮ ಪಂಚಾಯತ್ 14 ಮಂದಿ ಮೆಂಬರ್ಗಳು ಕೂಡಿ ಸಾಹೇಬ್ರ ಆಫೀಸ್ ಬಂದಿರ್ತೀವಿ ಇಂಟು ವಿಡಿಯೋ ಅದ ನಮ್ಮ ಕಡೆಗೆ ಬಟ್ ಮೊಬೈಲ್ ಬಟ್ಟೆ ಒಂದು 7 ಡೇಸ್ ಸರ್ ಹಡ್ಡೆ ಮೈಕ್ ಹಿಡ್ರಿ ಈಗ ಅಲ್ಲಿ 4 ತಿಂಗಳು ನಮ್ಮ ಊರ ಜಾತ್ರೆ ಆಯ್ತು ಸರ್ ಈಗ ಒಂದು ತರಾಕಲ್ ಸಹಿತ ಚರಂಡಿಗೆ ಹಾಕ್ಬೋದು ಸರ್ ಕಾಂಕ್ರೀಟ್ ರೋಡ್ ಸಹಿತ ಈಗ ಪೈಪ್ ಏನು ನೀವು ಅರ್ಜಿ ಕೊಟ್ಟಿದ್ದವ್ರೆ ಎಲ್ಲ ಪೇಪರ್ ಅನೌನ್ಸ್ಮೆಂಟ್ ಸಹಿತ ಮಾಡಿ ಸರ್ ಒಂದ್ ಕಡೆ ಫಿಕ್ಸ್ ನಿಂದಿರ್ರಿ ನಡೀತದೆ ನಿಮ್ದು ಹೈಟ್ ಮಾಡಿರೋದು ಅದು ಹೈಟ್ ಕೈಯಾಗ ಹಿಡ್ರಿ ಸ್ಟ್ಯಾಂಡ್ ಹಾಕಿ ನಿಮ್ದು ಹಿಡಿಯೋದು
ಏನಪ್ಪ ನೀನು ತಡೆ ಹಿಡಿದು ಡಿಲೇ ಮಾಡಕ್ ಕೇಳ ಕೊಟ್ಟಿರಪ್ಪ ಇದ್ರಾಗ ತಡೆ ಹಿಡಿಯೋದು ಯಾರು ಎಲಿಎಂ ಕಾಮಗಾರಿ ಕಳಪೆ ಮಟ್ಟ ಹಿಡಿದು ತಡೆ ಹಿಡಿದು ಕುರಿತು ಗ್ರಾಮ ಪಂಚಾಯತ್ ನೀವು ತಡೆ ಹಿಡಿಯುತ್ತೀರಿ ಮತ್ತೆ ಈ ಕಡೆ ಕಷ್ಟ ಆಗುತ್ತಿರಲ್ಲ ಗ್ರಾಮ ಪಂಚಾಯತ್ ಅದು ಎರಡು ತರ ಮಾತಾಡ್ತೀರ ನೀವು ಬಿಲ್ ತಗೊಳ್ಬೇಕು ಸರ್. ಇದ್ರ 1 ಕೋಟಿ ಏನಾದ್ರು 1 ಕೋಟಿ 20 ಲಕ್ಷ ಬಿಲ್ ತಗೊಂಡ್ಬಿಟ್ಟಾರ ಸರ್. ಅದಕ್ಕೆ ಪೆಂಡಿಂಗ್ ಇರುತ್ತೆ ನಾವು ಬಂದಿದ್ದು ಸರ್. ನೀವು ಬಿಲ್ ತಗೊಂಡ್ಬಿಟ್ಟಾರ ಸರ್ ಎಲ್ಲ. ಕೆಲವೊಂದು ಏನಾದ್ರಲ್ಲಿ ಫಂಕ್ಷನ್ ಆಗ್ತಾ ಇದೆ ಸರ್, ನೀರು ಹೋಗ್ತಾ ಇದೆ ಸರ್, ಒಂದು ಅಡಿಷನಲ್ ಪ್ರಪೋಸ್ ಮಾಡ್ಕೊಂಡಿದೆ ಸರ್. ಇದು ವರ್ಕ್ ಕಂಪ್ಲೀಟ್ ಆಗಿಲ್ಲ ಸರ್. ಅವ್ನು ಟೆನ್ಷನ್ ಎಲ್ಲ ರಿಸರ್ವ್ ಇದೆ ಸರ್, ಯಾವುದು ಅಡ್ವಾನ್ಸ್ ಪೇಮೆಂಟ್ ಅದು ಇದು ಮಾಡಿಲ್ಲ ಸರ್. ಕೆಲವೊಂದು ವರ್ಕ್ ಕಂಪ್ಲೀಟ್ ಆಗಿಲ್ಲ ಡಿಫರೆಂಟ್ ಎಷ್ಟು ಪ್ರೋಗ್ರೆಸ್ ಏನ್ರಿ ಅದು ಏನು ಮಾಡ್ತೇವ ಯಾವ ಪದ್ಧತಿ ಏನಿರ್ತದ ಎಷ್ಟು ಪ್ರೋಗ್ರೆಸ್ ಆಗ್ಯದ ಆ ಪ್ರಕಾರ ಮಾಡ್ತೀರಿ ಸ್ವಲ್ಪ ರಿವ್ಯೂ ಮಾಡಿ ಸರ್ ಮೇಲೆ ದೋಸೆ ಸರ್ ಊರಿಗೆ ನೀರಿನ ದೋಸೆ ಸರ್ ನಮ್ಮ ಎಮ್ಎಲ್ಸಿ ಅಷ್ಟೇ ಕೊಡ್ಬೇಕು ದೊಡ್ಡವರೇ ಸರ್ ದೋಸೆ ಇಲ್ಲ ಸರ್ ಮತ್ತೆ ಬೇರೆ ಬೋರ ಅಲ್ಲಿ ಬಾವಿ ಇರಲಿಲ್ಲ ಸರ್ ತರನಾಥವ್ರ 1,51,00,000 ಟೆಂಡರ್ ಆಗೈತಿ. ಟೆಂಡರ್ ಒಂದ್ ನಿಮಿಷ. ನೀರ್ ಬೇಕಾ ಸರ್, ನೀರ್ ಕೊಡ್ಲಿಕ್ಕೆ ನೀರಿನ ಕೇಳತ್ತಿಲ್ಲ. ಇಲ್ಲ ಸರ್ ಈಗ ಅಲ್ಲ ವಾಟರ್ ಸೋರ್ಸ್ ಆಮೇಲೆ ಮೊದಲ ಎಲ್ಲ ಮಾಡಿ ಪ್ರೊಜೆಕ್ಟ್ ಮಾಡಿ ಆಮೇಲೆ ವಾಟರ್ ಸೋರ್ಸ್ ಕೊಡ್ತಾರೆ ವಾಟರ್ ಸೋರ್ಸ್ ಪ್ರೊಜೆಕ್ಟ್ ಮಾಡ್ತಾರ ಅವ್ರ ಪ್ಲಸ್ ಎಲ್ಲಿ ಬೋರ್ ಹಾಕಿದ್ರೆ ಇಲ್ಲ ನಾವು ಬಂದಾರ ಸರ್. ಒಂದು ಬೋರ್ ಹಾಕ್ತಿವಿ ಅದಾಗ್ತೀವಿ ಯಾವುದೇ ಒಂದು ಕೊಟ್ಟೆ ರೆಸ್ಪಾನ್ಸ್ ವಾಟರ್ ಸೋರ್ಸ್ ಆಗ್ತಾ ಪ್ರೊಜೆಕ್ಟ್ ಆಗ್ತದೋ ಪ್ರೊಜೆಕ್ಟ್ ಆಗ್ತಾ ವಾಟರ್ ಸೋರ್ಸ್ ಆಗ್ತದೋ ಇದೆ ಸರ್. ಪರಿಹಾರ ಏನ್ ಮಾಡಬೇಕು ಬಟ್ ಡೋಂಟ್ ಅಗ್ರಿ ವಿತ್ ದಿಸ್ ಇವರು ವಿಲೇಖ ಮಾಡಿಲ್ಲ ಅಂದ್ರೆ ವೆರಿ ಡಿಸ್ವರ್ಡ್ ಅಲ್ಲ ಕಾಂಟ್ಯಾಕ್ಟ್ ಯಾರು ಬೇಡ ಹೋಗ್ಪ ಬೇರೆ ಕಡೆ ಹೋಗಿ ಇಲ್ಲ ನಾವು ಇದು 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 ಒಟ್ಟು ಇದು ಮಾಡಿಬಿಡಿ ವಿಷ್ಣು ಮಾಡಿದ್ರೆ ಈಗ ಸಿಎಂ ಮಾತಾಡೋ ಚೇಂಜ್ ಮಾಡ್ತಾರೆ ಕಾಂಟ್ಯಾಕ್ಟ್ ಕೆಲಸ ಮಾಡಲಿಲ್ಲ ನೀವು ಒಂದು ದಿವಸ ಹೋಗಿಲ್ಲ ಪ್ಯಾಕೇಜ್ ಹೇಳಿದೆ ಸರ್, ಒಂದು ಪ್ಯಾಕೇಜ್ ಹೇಳಿದೆ ಸರ್. ಕೆಲವೊಂದು 5 ಸಾವಿರ ವಿಸಿಟ್ ಮಾಡಿದೆ ಸರ್. ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈಗ ಆಮೇಲೆ ಪೈಪ್ಲೈನ್ ಮೆಂಬರ್ಸ್ ನಡೆಯುತ್ತೆ ಸುಮಾರು 3 ತಾಲೂಕು ಕೂಡಿ 13,000 ಕೋಟಿ ರೂಪಾಯಿ ಬರ್ತದೆ ಸರ್. ಈ ಕಡೆ ನೋಡ ಸರ್, 4 ಸರಿ ವಿಸಿಟ್ ಮಾಡಿ ಅಂತೀರಿ. ನಾನು ಬಾ ಹೊಂಡ್ರ 2 ಸ್ಕೀಮ್ ಅದ ಸರ್. ಈ ಕಡೆ ಕಂಟೆಸ್ಟ್ ಎಲ್ಲ ಈ ಕಡೆ 3 ಸ್ಕೀಮ್ ಅದ ಸರ್. 40 ಡಿಸ್ಟ್ರಿಕ್ಟ್ ಇದೆ, 2 ಕೂಡಿ ಅಲ್ಲ ನೀವು ಒಮ್ಮೆ ವಿಸಿಟ್ ಮಾಡಿಲ್ಲ. ನೀವು ಸುಮ್ಮನೆ 4 ಸರಿ ಬಂದಿಲ್ಲ, 5 ಸರಿ ಬಂದಿಲ್ಲ. ಇಲ್ಲ ಸರ್. ಆ ಕಡೆ ಸ್ಕೀಮ್ 2 ಸ್ಕೀಮ್ ಅದ ಸರ್. ನೋಡ್ಬೇಕು ಸರ್, ಕಂಟಿನ್ಯೂಸ್ ವಿಸಿಟ್ ಮಾಡಿಲ್ಲ ಸರ್. ರಿಟೈರ್ಮೆಂಟ್ ಅಲ್ಲ ಸರ್, 2 ಸ್ಕೀಮ್ ಇಲ್ಲ ಸರ್. ಸ್ಕೀಮ್ ಎರಡು ವಿಸಿಟ್ ಮಾಡ್ತಾ ಸರ್. ಈಗ ನೋಡಿ CS ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಇವರು ಪೂರ್ತಿ ಕೂಡ ಕೆಲವು ಕೆಲಸ ಮಾಡ್ತಾರೆ. ಸ್ಟೋರ್ ಹಾಕಿರಿ ಮೊದಲು ಫಸ್ಟ್ ಪೂರ್ತಿ ರಿಟೈರ್ಮೆಂಟ್ ವಿಸಿಟ್ ಮಾಡು. FLS ಎಲ್ಲ ಕೇಳ್ಕೊಂಡು ಮಾಡಿ ಸ್ಪೀಡಪ್ ಮಾಡ್ಕೊ. ಸುಮ್ಮನೆ ಬಂದಲ್ಲಿ ಮನೆಯ ಎಕ್ಸ್ಟೆನ್ಷನ್ ಈಗ ನಾನೇ ಕೇಳ್ತೀನಿ. ಈಗ ನಿಮ್ಮಲ್ಲಿ ಇವರು ಕೂಡ ನಮಗೂ ಕೂಡ ನಮ್ಮ ಆಫೀಸ್ ನೋಡಿದ್ವಿ. ನಿಮ್ದು ಮತ್ತು KB ಅಧಿಕಾರಿಗಳು ಸಮಾಧಾನ ಇಲ್ಲ. ಈ ಬಹುವಳಿಗಳ ಕುಡಿ ನೀರಿನ ನಿರ್ವಹಣೆ ಟೆಂಡರ್ ಏಜೆನ್ಸಿಗಳು ಲೇಬರ್ ಪೇಮೆಂಟ್ಸ್ ಹೆಂಗೆ ಮಾಡದ್ರಿಂದ ಅಲ್ಲಿ ಆ ವಾಟರ್ ಮಂತ್ರಿಗೆ ನೀರು ಕೊಡೋದು ಮಾಡ್ತಿದ್ದಾರೆ. ನಮ್ಮಲ್ಲೇನಾಗಿದೆ ಯಾವುದು ಕಮ್ಮಾಗಿದೆ.
ಪರೀಕ್ಷೆ ಗಲಾಟೆ ಮಾಡ್ತಾರೆ ಒಂದು ನಿಮಿಷ ಸೆಕೆಂಡ್ ಬರೋದು ಎಲ್ಲ ಕಡೆ ಪ್ರಾಬ್ಲಮ್ ಪರೀಕ್ಷೆಗೆ ಬಹಳ ಅನುಕೂಲ ಆಗಿತ್ತು ಪರೀಕ್ಷೆಗೆ 7 ಗಂಟೆಯಿಂದ 10 ಗಂಟೆ ತನಕ ಕರೆಂಟ್ ತೆಗೆದ್ರ 6ರಿಂದ 10 ಮುಂಚೆ ನಾವು ಅಭ್ಯಾಸ ಮಾಡೋದು ಮೊನ್ನೆ ನಮ್ಮ ಇಂಧನ ಮಂತ್ರಿಗಳು ಬಾಗಲಕೋಟೆ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಚರ್ಚೆ ಮಾಡಿ 22 ಆದೇಶ ಮಾಡಿದ್ದಾರೆ 6ರಿಂದ ಬೆಳಗ್ಗೆ 6 ಗಂಟೆ ವಿದ್ಯುತ್ತನ್ನು ಕೊಡೋಕೆ ಆದೇಶ ಮಾಡಿದ್ರು ಡಿಸ್ಟ್ರಿಕ್ಟ್ ಇನ್ಕ್ಲೂಸಿ ಫಾರ್ಮ್ ಹೌಸ್ ಅಲ್ಲಿ ಏನು ಕೃಷಿ ಮಾರ್ಗದ ಮೇಲೆ ಮನೆಗಳು ಬರ್ತವೆ ಆ ಮನೆಗಳ ಲೋಡಿಗೆ ತಕ್ಕಂಗೆ ವಿದ್ಯುತ್ ಅಲೋ ಮಾಡಿದ್ರೆ ಆರ್ಡರ್ ಮಾಡಿದ್ರು ಸರ್ ಅದ್ರ ಪ್ರಕಾರ ಅಲ್ಲಿ ಸ್ಟೇಷನ್ಗಳಲ್ಲಿ ನಾವು ವಲಯವನ್ನು ಕೃಷಿದ್ದೀವಿ ಸರ್ ಅದೇನಾಗುತ್ತೆ ಪಂಚಾಯತ್ ಚಾಲು ಮಾಡಿದ ತಕ್ಷಣ ಟ್ರಿಪ್ ಆಗುತ್ತೆ ಈಗ ಊರಾಡ ಪ್ರಾಬ್ಲಮ್ ಊರಾಡ್ತಾರೆ ಊರಾಗೂ ಕರೆಂಟ್ ಇಲ್ಲ ಸರ್ ಊರಿಂದ ಯಾವ್ದು ಕಡೆ ಯಾಕಂದ್ರೆ ಆಟೋ ವಸ್ತಿ ಸರ್ ಈಗ ಏನಾಗತ್ತೆ ಆಟೋ ವಸ್ತಿನೂ ಕೊಡ್ತೀವಿ ಡಿಮ್ ಕರೆಂಟ್ ಹತ್ತಿ ಹತ್ಲಾರ್ದಂಗ ಒಂದು ಎರಡನೇದು ರೈತರು ಕಂಡೆನ್ಸರ್ ಹೊಡಿತಾರ ಅದಕ್ಕೆ ನಾವು ಕರೆಂಟ್ ತೆಗಿತೀವಿ ನಿಮ್ಮ ಅಧಿಕಾರಿಗಳು ಹೇಳ್ತಾರ ನಾ ಏನ್ ಹೇಳ್ತೀನಿ ವಿಜಿಲೆನ್ಸ್ ತಗೊಂಡು ಸಾಹೇಬ್ರು ಅದಾರೆ ನಾ ಏನ್ ಹೇಳಕತ್ತೀನಿ ವಿಜಿಲೆನ್ಸ್ ತಗೊಂಡು ಯಾರು ಕಂಡೆನ್ಸರ್ ಹಾಕ್ತಾರ ಅಂತವ್ರಿಗೆ ನೀವು ಫೈನ್ ಮಾಡಿ ಅವ್ರು ಕೇಳಂಗಿಲ್ಲ ಕರೆಂಟ್ ಈ ಜೋರಿಪ್ರಿ ರೈತರು ಅಗೋರಾತ್ರಿ ದಂಡಿ ನಡ್ಸಕತ್ತಾರ ಎಮ್ಡಿ ಆಫೀಸ್ನಾಗ ನಿನ್ನೆ ಸ್ಟ್ರೈಕ್ ರೈತರು ದಾಳಿ ಮಾಡ್ತಾರೆ ಅಂತ ಹೇಳ್ತೀರಿ ಅಟ್ ದ ಸೇಮ್ ಟೈಮ್ ಶಾಲೆ ಮಕ್ಕಳಿಗೆ ಸಹ ಯಾವ್ದಾಗ್ತಾವು ಇಲ್ಲ ಸರ್ ಶಾಲೆ ಮಕ್ಕಳ ಸಂಬಂಧ ಶಾಲೆ ಮಕ್ಕಳು ಸಹ ನೋಡ್ರಿ ಒಂದ್ ನಿಮಿಷ ರೈತರದು ಆ ಶಾಲೆ ಮಕ್ಕಳ ಟೈಮು ರೈತರದು ಬ್ಯಾಲೆನ್ಸ್ ಮಾಡ್ಬೇಕು ಆ ಟೈಮ್ನಾಗ ಶಾಲೆ ಮಕ್ಕಳಿಗೆ ಆ ಟೈಮ್ನಾಗ ನಿರ್ಭಯವಾಗಿ ಸಹ ರೈತರು ಪಂಚಾಯತ್ ಅಪ್ರೂವ್ ಮಾಡ್ತಾರಲ್ಲ ಅದಕ್ಕೆ ತೆಗೆದಾಕ್ಬಿಡಿ ಸಮಸ್ಯೆ ಇಲ್ಲ ಸಾಯಂಕಾಲ 6 ಗಂಟೆಯಿಂದ 2 ಗಂಟೆ 4 ಗಂಟೆ ರಿಪೇರ್ ಮಾಡೋದ್ರ ಬಹಳ ಹತ್ತು ಕಡೆ ನೀವು ಸ್ಟಿಮಿಟ್ ಮಾಡಿ ಹೇಳ್ರಿ ರೈತರಿಗೆ ಹೇಳ್ರಿ ಈ ಟೈಮ್ನಾಗ ಮಕ್ಕಳಿಗೆ ಇದು ಒಂದು ಇವತ್ತು ಕೇಳಿದ್ದು ಮಾಧ್ಯಮದವ್ರು ಅದಾರ ಎಲ್ಲಿದೆ ಆ ಶಾಲೆ ಮಕ್ಕಳಿಗೆ ಏನು ವಿದ್ಯುತ್ ಕೊಡೋ ಸಂದರ್ಭದಲ್ಲಿ ರೈತರು ದಯವಿಟ್ಟು ಸಹಕಾರ ಮಾಡಬೇಕು ಸರ್ಕಾರ ಮಾಡಿ ಕರೆಂಟ್ ಕೊಟ್ಟಿಲ್ಲ ಮಿನಿಸ್ಟರ್ ಹೇಳಿದಾರಲ್ಲ ಈಗ ನೋಡಿ ಪರ್ಮಿಷನ್ ಮಿನಿಸ್ಟರ್ ಏನ್ ಸೂಚನೆ ಕೊಟ್ಟಿದಾರಲ್ಲ ಆ ಪ್ರಕಾರವಾಗಿ ಶಾಲೆ ಮಕ್ಕಳಿಗೆ ಅನುಕೂಲವಾಗುವ ಆ ಟೈಮ್ನಲ್ಲಿ ರೈತರು ಯಾರು ದುರುಪಯೋಗ ಪಡ್ಕೋಬಾರ್ದು ಈ ಸಂದೇಶವನ್ನ ನಮ್ಮ ಮಾಧ್ಯಮದವರು ಇಲ್ಲಿ ಅವ್ರ ಮುಖಾಂತರ ಕೊಡ್ತೀವಿ ಈಗ ಆ ಸಂದರ್ಭದಲ್ಲಿ ನೀವು ಆಶೆ ಇರಬೇಕು ದುರಾಶೆ ಇರಬಾರ್ದು ಆ ಟೈಮ್ ಯಾರು ರೈತರು ಮಾಡ್ತಿರೋದ್ರ ಶಾಸಕರು ಹೇಳಿದಂಗೆ ನಿರ್ದಾಕ್ಷಿಣ್ಯವಾಗಿ ಒಂದು ಮನೆ ಕ್ರಮ ಸರ್ ನಿನ್ನೆ ಈಗ ನಿಮ್ ಪ್ರತಿಯೊಂದು ಸಬ್ ಡಿವಿಷನ್ದಾಗ ಇದು ನೀವು ಅವೇರ್ನೆಸ್ ಮಾಡ್ಬೇಕು ರಾತ್ರಿ 12-1 ತನಕ ನಮ್ಮ ರೈತರು ಫೋನ್ ಮಾಡ್ತಾರೆ ಅವರು ನೀರಾವರಿಗಾಗಿ ಫೋನ್ ಮಾಡೋದಿಲ್ಲ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಸಂಬಂಧ ಫೋನ್ ಮಾಡ್ತಾರೆ ನಮ್ಗೆ ಈಗ ನಿಮ್ದು ಏನ್ ಲೈನ್ ಟೀಮ್ ಬರ್ತೈತಲ್ಲ ಲೈನ್ ಟೀಮ್ ಬಂದಿದ್ದ ಸಂಬಂಧ ರಾತ್ರಿ 12 ಗಂಟೆ 1 ಗಂಟೆ ತನಕ ನಮ್ಗೆ ಫೋನ್ ಮಾಡ್ತಾರೆ ನೀವು ಪ್ರತಿಯೊಂದು ಸಬ್ ಡಿವಿಷನ್ದಾಗ ನಿಮ್ ಸೆಕ್ಷನ್ ಆಫೀಸರ್ ಮುಖಾಂತರ ನೀವೊಂದು ಅವೇರ್ನೆಸ್ ಮಾಡ್ಬೇಕು ಈಗ ಏನ್ ಜನವರಿ 22ರಿಂದ ನಾವು 6ರಿಂದ 6 ಸಾಯಂಕಾಲ 6ರಿಂದ ಬೆಳಗ್ಗೆ 6 ಕೊಡ್ತಾ ಇದ್ವಿ ಅವಾಗ ನಾವು ಕೃಷಿ ಫಾರ್ಮ್ ಹೌಸ್ ನೋಡ್ತಕ್ಕಂಗೆ ವಿದ್ಯುತ್ ಸರಬರಾಜು ಮಾಡ್ತಾ ಇದ್ವಿ ಆ ದಿನ ಕಳೆದಂಗೆ ಪಂಪ್ ಸೆಟ್ಗಳನ್ನು ಸ್ಟಾರ್ಟ್ ಮಾಡಿ ಆ ಲೋಡ್ ಎಷ್ಟಾಗ್ತಾ ಹೋಯ್ತು ಅದನ್ನ ಮೇಲಿಂದ ಮಾನಿಟರ್ ಮಾಡಿ ACS ಲೆವೆಲ್ ಅಲ್ಲಿ ಮಾನಿಟರ್ ಮಾಡಿ ಇಂಧನ ಮಂತ್ರಿಗಳ ಮುಖಾಂತರ ನಿರ್ದೇಶನ ಕೊಟ್ಟು ಆ ಕೃಷಿ ಪಂಪ್ ಸೆಟ್ ಇದ್ರೆ ಅದನ್ನ ಆ ಟೈಮ್ ಯಾರು ಸರ್ಕಾರ ಮಾಡಂಗಿಲ್ಲ ಎಲ್ಲ ಲಿಮಿಟ್ ಅದ ಎಲ್ಲ ರೈತರ ಪರವಾಗಿಲ್ಲ ನಾವು ರೈತರು ಬರೋದಿಲ್ಲ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಟಾಪ್ ಪ್ರಯಾರಿಟಿ ಆ ಟೈಮ್ ನಲ್ಲಿ ಮಕ್ಕಳು ಕೊಡ್ರಿ ಆ ಟೈಮ್ನಾಗ ಯಾರೇ ಫಂಕ್ಷನ್ ಹಚ್ಚಿದ್ರಲ್ಲ ಸೀಲ್ ಮಾಡೋರಲ್ಲ ಫೀಲ್ಡರ್ಗಳಿಗೆ ಎಲ್ಲಾ ಫೀಲ್ಡರ್ಗಳಿಗೆ ಫಿಕ್ಸ್ ಮಾಡಿದ್ರು ಅದೆಲ್ಲ ಫಿಕ್ಸ್ ಏನಾಗ್ತದೆ ಸರ್ ಎಷ್ಟು ಮನೆಗಳಿರ್ತಾವ ಮನೆಗಳಿಗೆ ಆನ್ಸರ್ನ ಇನ್ನ ಹೆಚ್ಚಿನ ಆನ್ಸರ್ನೇ ಕೊಟ್ಟಿದ್ದೆ ಯಾಕಂದ್ರೆ 5 ಅಂಶ 10 ಅಂಶ ಬರ್ತಿತ್ತು 10 ಅಂಶ ಮಿನಿಮಮೇ ಡೆಪ್ಯುಟೇಷನ್ ಆಯ್ತು ನಮ್ಮ ಎಸ್ಕಾಲಲ್ಲಿ ಮಿನಿಮಮ್ 10 ಆಯ್ತು ಇನ್ನು ಕೆಲವು 20 15 ಎಲ್ಲ ಬರ್ತಾ ಇದೆ ಸರ್ ಅದು ಲೇಟ್ ಟ್ರಿಪ್ ಆಗ್ಬಿಡ್ತದೆ ಲೇಟ್ ಟ್ರಿಪ್ ಆದಾಗ
ಪವರ್ ಸಪ್ಲೈ ಇಲ್ಲ ಅದರಿಂದ ಈಗ ಒಂದು ನಿನ್ನೆ ತಮ್ಮ ಜನಪ್ರಿಯ ಮತಕ್ಷೇತ್ರದಲ್ಲಿ ಸ್ವಲ್ಪ ಆಯ್ತು ಸರ್. ನಿನ್ನೆ ನಮ್ಮ ನಡಿ ಮತ್ತು ಚೇರ್ಮನ್ ಅವರು ಅಲ್ಲಿ ಹುಬ್ಳಿನಲ್ಲಿನೂ ಕೆಲವು ರೈತರು ಹೋಗಿದ್ರು ಅವರು ಎಂಡಿಗಳು ಮತ್ತೆ ಚೇರ್ಮನ್ ಖಾದ್ರಿ ಸಾಹೇಬ್ ಸರ್ ಇಂಧನ ಇಲಾಖೆ ಸೆಕ್ರೆಟರಿ ಅವರು ಕೂಡ ಮಾತಾಡಿ ಇದನ್ನ ಒಂದು ರೆಸಲ್ಯೂಷನ್ ಯಾವ ರೀತಿಯಾಗಿ ಅವ್ರ ಪಕ್ಷ ಚಾಲು ಮಾಡಿರ್ತಾರೆ ಅದು ಆಗಲ್ಲ ಅಂತ ನಾವು ನಮ್ಮ ಇಲಾಖೆ ನಿರ್ದೇಶನ ಕೊಡ್ತಾರೆ, ಇಂಧನ ಇಲಾಖೆ ನಿರ್ದೇಶನ ಕೊಡ್ತಾರೆ. ತಮಗೂ ಗೊತ್ತಿದೆ ಸರ್, ನಿನ್ನೆ ಅವರು ಏನು ಅಜೆಂಡಾ ಕೊಟ್ಟಾರ ಅದನ್ನ ನಾವು ಪಕ್ಷ ಚಾಲು ಮಾಡಬೇಕು, ಇದು ಸಮಸ್ಯೆ. ನಾ ಏನ್ ಹೇಳ್ತೀನಿ, ಒಂದ್ ಸಿಂಗಲ್ ಫೇಸ್ ಕೊಡ್ರಿ, ಬ್ರೈಟ್ ಗೆ ಇರ್ಲಿ, ಪಂಪ್ಸೆಟ್ ಹೆಂಗ್ ಚಾಲು ಮಾಡ್ತಾರೋ ಸರ್. ಸಿಂಗಲ್ ಪೇಜ್ ಕೊಟ್ಟರೆ ಬ್ರೈಟ್ ಮಾಡಿದ್ರೆ ಅದೇ ಹೇಳ್ತಿಲ್ಲ ಸರ್, ಕಂಡೆನ್ಸರ್ ಹಾಕೊಂಡು ಮೋಟರ್ ಸ್ಟಾರ್ಟ್ ಮಾಡೋದು. ಕಂಡೆನ್ಸರ್ ಹಾಕೋರಂತವ್ರು ಯಾರು ಹೇಳಿದ್ರು ಕಾಶಿಯಸ್ ಡಿಸಿಷನ್ ಕೇಳ್ರಿ. ಈಗ ಸಿಂಗಲ್ ಫೇಸ್ ಹಾಕಿ ಕಂಡೆನ್ಸರ್ ಹಾಕಿ ಹೆಂಗ್ ಮಾಡ್ತಾವ ನಿರ್ದಾಕ್ಷರ ಕೇಳಬೇಕು. ಕ್ರಮ ತಗೊಳ್ಳಿ. ಅದನ್ನು ಇದು ಮಕ್ಕಳಿಗೆ ಅವ್ರ ರೈತರ ಮಕ್ಕಳ ಅವ್ರ ಮಕ್ಕಳ ಸಲುವಾಗಿ ನಾವು ಮಾಡ್ತೀರಿ. ನಮ್ಮ ಅಧಿಕಾರಿಗಳು ಪ್ರತಿಯೊಂದು ಸ್ಟೇಷನ್ ಆಯ್ತು, ಬಹಳ ಡಿಸ್ಕಷನ್ ಬೇಕಾಗಿಲ್ಲ. ಇಷ್ಟೇ ಇನ್ಸ್ಟ್ರಕ್ಷನ್ ಮಕ್ಕಳ ವಿದ್ಯಾಭ್ಯಾಸ ಕರೆಂಟ್ ಕೊಡ್ತಿರಲ್ಲ, ಆ ಟೈಮ್ನಾಗ ಯಾರು ಮೋಟರ್ ಚಾಲು ಮಾಡ್ತಾರೆ ಅವ್ರನ್ನೆಲ್ಲ ಸೀಸ್ ಮಾಡ್ರಿ. ಆಮೇಲೆ ಏನು ಅಂತ ನಿರ್ವಾಗ್ತಾರಂದ್ರೆ ಏನದು ಪೆನಾಲ್ಟಿ ಸೀರೆ ಮಾಡ್ಬಿಡೋಲ್ಲ. ಎಲ್ಲರೂ ನೋಡ್ರಿ ಏನಾಗ್ತದೆ ರಾಜಗೌಡ ಫೀಲ್ಡರ್ ಮ್ಯಾಗ ರೋಡ್ ಗೊತ್ತಾಗಿತ್ತು ಅವ್ರಿಗೆ, ಪಂಪ್ಸೆಟ್ ಹಚ್ಚಿದ್ ರೋಡ್ ಗೊತ್ತಾಗ್ತದೆ. ಯಾವ ಫೀಲ್ಡರ್ ಮ್ಯಾಗ ರೋಡ್ ಬರ್ತಾವಲ್ಲ ಚೆಕ್ ಮಾಡಿ ಅಲ್ಲಿ ಬ್ಯಾಲೆನ್ಸ್ ಸರ್ವೇರ್ ಪ್ರಾಬ್ಲಮ್ ಅದ. ಕೇಳ್ತಾರ ಅವರು ಎಷ್ಟು ಎಮ್ಮೆ ಕರೆಂಟ್ ತಗೋತೀರಿ ಕೇಳ್ತಾರೆ. ಪವರ್ ಸಪ್ಲೈ ಸರ್ಪ್ಲಸ್ ಇದೆ ಸ್ಟೇಟ್ ಅಲ್ಲಿ. ಮೊನ್ನೆ ಕೂಡ 22 ಜನವರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಸಮಯ ಲೋಡ್ ಸೆಟ್ಟಿಂಗ್ ಇಲ್ಲ. ಈಗ ನಿಮಗೆ ಒಂದು ಫಸ್ಟ್ ಕಳ್ಸಿ, ಇದು ಇಂಟರ್ನಲ್ ಇಲ್ಲಿ ಪವರ್ ಬಂದ ಮೇಲೆ ಇದು ಇದೇನು ದುರುಪಯೋಗ ಆಗ್ತದ, ಇದನ್ನ ಕೆಲವು ಜನ ಮಾಡ್ತಾರೆ. ಅವರು ಕೆಲವು ಜನ ಎಲ್ಲ ರೈತರಲ್ಲ, ಕೆಲವು ಜನ ಅವ್ರ ಮಕ್ಕಳು ಇರ್ತದ, ಕೆಲವು ಜನ ರೈತರಿಗೆ ಮಾಡ್ತಾರಲ್ಲ, ಅವ್ರ ಮೇಲೆ ನಿರ್ದಾಕ್ಷಣ ಕ್ರಮ. ಈಗ ಪವರ್ ಸಪ್ಲೈ ಫುಲ್ಫಿಲ್ ತೊಂದರೆ ಇಲ್ಲ. ಡಿಸ್ಕಷನ್ ಜಾಸ್ತಿ ಬೇಡ. ಇಷ್ಟೇ ನಿಮ್ಗೆ ಪವರ್ ಸಪ್ಲೈ ಬರ್ತದೆ ಆ ಟೈಮಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಟೈಮಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಕೊಡ್ರಿ. ಆ ಟೈಮ್ನಾಗ ರೈತರು ಯಾರು ಪಂಪ್ಸೆಟ್ ಫಾರ್ಮ್ ಮಾಡ್ಬೋದು, ಜನ ಇದು ಮಾಡ್ತಾರೆ, ಕಂಡೆನ್ಸರ್ ಹಾಕಿ ಮಾಡ್ತಾರೆ, ಅವ್ರ ಮೇಲೆ ಸೀಸ್ ಮಾಡ್ತಾರೆ.